ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿಗೆ ಜನ ಬಹುಮತವನ್ನು ಕೊಟ್ಟಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ನಡೆಸ್ತಾ ಇರುವಂತಹ ಮೂರನೆಯ ಅವಧಿಯ ಸರ್ಕಾರ ಅದು ಋಣಯುಕ್ತವಾದಂತಹ ಸರ್ಕಾರ. ಋಣ ಅಂತ ಹೇಳಿದ್ರೆ TDP, JDU, ಶಿವಸೇನೆ, ಶಿಂದೆ ಬಣ ಮತ್ತು ಉಳಿದ ಸಣ್ಣ ಪುಟ್ಟ ಪಕ್ಷಗಳ ಋಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರ ನಡೆಸ್ತಾ ಇರುವಂಥದ್ದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ನರೇಂದ್ರ ಮೋದಿ ಅವರನ್ನು ವಿಶ್ವಗುರು, ವಿಶ್ವನಾಯಕ, ಜಗತ್ತಿನ ಜನಪ್ರಿಯ ನಾಯಕ, ಮೋದಿ ಕಿ ಗ್ಯಾರಂಟಿ, ಮೋದಿ 2014 ಮೇಯಲ್ಲಿ ಪ್ರಧಾನಮಂತ್ರಿ ಆದ ಬಳಿಕ ಈ ದೇಶದ ಜನಸಾಮಾನ್ಯರ ಬದುಕು ಸಮೃದ್ಧವಾಗಿದೆ, ಸಂಪನ್ನವಾಗಿದೆ ಅಂತ ಹೇಳಿ ಪ್ರಚಾರಕ್ಕೆ ಹೋದ್ರು. ಜನ ನಂಬಲಿಲ್ಲ. 240 ಸೀಟುಗಳನ್ನು ಕೊಟ್ಟು ಶಾಕನ್ನು ಕೊಟ್ಟರು ಜನ. ಈ ಫಲಿತಾಂಶದ ಬಳಿಕ ಬಿಜೆಪಿಯವರಿಗೆ ಕನಿಷ್ಠ ಜ್ಞಾನೋದಯ ಆಗಬೇಕಿತ್ತು. ನಾವು ಜನರ ಸಮಸ್ಯೆಯನ್ನು ಆಲಿಸಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ನಮ್ಮ ದುರಹಂಕಾರ, ಧಿಮಾಕು, ಸೊಕ್ಕು, ಪೊಗರು ಇವನ್ನೆಲ್ಲ ಇಳಿಸಿ ತಗ್ಗಿ ಬಗ್ಗಿ ನಡಿಬೇಕಾದಂತಹ ತೀರ್ಪನ್ನು ಜನ ನಮಗೆ ಕೊಟ್ಟಿದ್ದಾರೆ ಎನ್ನುವಂತಹ ಕನಿಷ್ಠ ಜ್ಞಾನೋದಯ ಈ ದೇಶದಲ್ಲಿ ಇರುವಂತಹ ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಮತ್ತು ಪ್ರಧಾನಿ ಮೋದಿಯವರ ಕ್ಯಾಬಿನೆಟ್ನಲ್ಲಿರುವಂತಹ ಸಚಿವರು, ಶಾಸಕರು, ಬಿಜೆಪಿಯ ಶಾಸಕರು ಯಾರಿದ್ದಾರೆ, ಎಂಪಿಗಳು, ಬಿಜೆಪಿ ಎಂಪಿಗಳು ಇವರಿಗೆ ಆಗಬೇಕಿತ್ತು. ಆದರೆ ಫಲಿತಾಂಶದ ಬಳಿಕವೂ ಕೂಡ ಬಿಜೆಪಿಯವರು ಬುದ್ಧಿ ಕಲಿತಿಲ್ಲ ಎನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿದೆ. ನಿರ್ಮಲಾ ಸೀತಾರಾಮನ್ ಅವರ ವರ್ತನೆ ಕಟು ಟೀಕೆಗೆ ಕಾರಣ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಸೆಪ್ಟೆಂಬರ್ 11ನೇ ತಾರೀಕು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಅಲ್ಲಿನ ಉದ್ಯಮಿಗಳು ಮತ್ತು ಹೋಟೆಲ್ ಮಾಲೀಕರ ಜೊತೆಗೆ ಸಂವಾದವನ್ನು ನಡೆಸಿದ್ರು. ಆ ಸಂವಾದದಲ್ಲಿ ತಮಿಳುನಾಡು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮತ್ತು ತಮಿಳುನಾಡಿನ ಶ್ರೀ ಅನ್ನಪೂರ್ಣ ಹೋಟೆಲ್ನ ಮಾಲೀಕ ಶ್ರೀನಿವಾಸನ್ ಅವರು GSTಯಲ್ಲಿನ ದ್ವಂದ್ವದ ಬಗ್ಗೆ, GST ಗೊಂದಲದ ಬಗ್ಗೆ ಮಾನ್ಯ ಸಚಿವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಯೂನಿಫಾರ್ಮಿಟಿ ಇಲ್ಲ, ಅಂದರೆ ಏಕರೂಪತೆ ಇಲ್ಲ GSTಯಲ್ಲಿ. ಸ್ವೀಟ್ಸ್ ಮೇಲೆ 5% GSTಯನ್ನು ಹಾಕಲಾಗಿದೆ. ಸೇವರೀಸ್ ಮೇಲೆ, ಖಾದ್ಯಗಳ ಮೇಲೆ 12% GSTಯನ್ನು ಹಾಕಲಾಗಿದೆ. ಕ್ರೀಮ್ ಬನ್ ಮೇಲೆ 18% GSTಯನ್ನು ಹಾಕಲಾಗಿದೆ. ಆದರೆ ಬರೀ ಬನ್ ಮೇಲೆ GST ಇಲ್ಲ. ನಮ್ಕೀನ್ ಮೇಲೆ ಅಂದರೆ ಚೌಚೌ ಮೇಲೆ 12% GSTಯನ್ನು ಹಾಕಲಾಗಿದೆ. ಕ್ರೀಮ್ ಬನ್ ಖರೀದಿ ಮಾಡಲಿಕ್ಕೆ ಬರುವಂತಹ ಜನ ನಮಗೆ ಬನ್ನು ಮಾತ್ರ ಕೊಡಿ, ಕ್ರೀಮ್ ನಾವೇ ಹಾಕೋತೀವಿ ಅಂತ ಹೇಳ್ತಾರೆ. ಜನ ಮಾತಾಡಿಕೊಳ್ತಾ ಇದ್ದಾರೆ, ಉತ್ತರ ಭಾರತದಲ್ಲಿ ಖಾದ್ಯಗಳನ್ನು ಮತ್ತು ಸ್ವೀಟನ್ನು ಜಾಸ್ತಿ ತಿನ್ನುವ ಕಾರಣಕ್ಕೋಸ್ಕರ ಅಲ್ಲಿ 5% GST ಮತ್ತು ಸೇವರೀಸ್ ಮೇಲೆ 12% GSTಯನ್ನು ಹಾಕಲಾಗಿದೆ ಅಂತೇಳಿ. ಬಟ್ ತಮಿಳುನಾಡಿನಲ್ಲಿ ಜನ ಕಾಫಿಯ ಜೊತೆಗೆ ಸ್ವೀಟು ತಿಂತಾರೆ, ಖಾದ್ಯಗಳನ್ನು ತಿಂತಾರೆ. ಹೀಗಾಗಿ ಯೂನಿಫಾರ್ಮಿಟಿ ಬರಬೇಕು. ಎಲ್ಲಿಯವರೆಗೆ GSTಯಲ್ಲಿ ಗೊಂದಲ ಇದೆ ಅಂತ ಹೇಳಿದ್ರೆ, ಕಂಪ್ಯೂಟರು ಕೂಡ GST ತೆರಿಗೆಯನ್ನು ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಗೊಂದಲ ಆಗುತ್ತೆ, ಅದಕ್ಕೂ ಕೂಡ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ವ್ಯಂಗ್ಯವಾಗಿ GST ಗೊಂದಲದ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರ ಎದುರುಗಡೆ ವಿವರಣೆಯನ್ನು ಕೊಡ್ತಾರೆ. ಸಂವಾದದಲ್ಲಿ ಆಗಿರುವಂಥ ವಿವರಣೆ ಇದು. ಈ ವಿಡಿಯೋವನ್ನು ತಮಿಳುನಾಡಿನ ಬಿಜೆಪಿಯ ಕಾರ್ಯಕರ್ತರು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಆ ವಿಡಿಯೋ ವೈರಲ್ ಆದ ಬಳಿಕ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ತಮಿಳುನಾಡಿನ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮತ್ತು ಶ್ರೀ ಅನ್ನಪೂರ್ಣ ಹೋಟೆಲ್ಗಳ ಮಾಲೀಕರಾಗಿರುವಂತಹ ಶ್ರೀನಿವಾಸನ್ ಅವರು ನಿರ್ಮಲಾ ಸೀತಾರಾಮನ್ ಅವರ ಎದುರು ಬೆನ್ನು ಬಗ್ಗಿಸಿ ಕ್ಷಮೆಯನ್ನು ಕೇಳ್ತಾರೆ. ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತೇಳಿ ಶ್ರೀನಿವಾಸನ್ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಎದುರು ಬೆನ್ನು ಬಗ್ಗಿಸಿ ಕ್ಷಮೆಯನ್ನು ಕೇಳ್ತಾರೆ. ಈ ಕ್ಷಮೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಕೊಯಮತ್ತೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿ ವನತಿ ಶ್ರೀನಿವಾಸನ್ ಕೂಡ ಇರ್ತಾರೆ. ಈ ಕ್ಷಮೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಹಾವಭಾವವನ್ನು ಗಮನಿಸಿದ್ರೆ ಅರ್ಥ ಆಗುತ್ತೆ, ಇನ್ನೂ ಕೂಡ ಹಣಕಾಸು ಸಚಿವೆಯವರಿಗೆ ಈ ದೇಶದ ಜನರ ನಿಜವಾದ ಸಮಸ್ಯೆ ಏನು ಎನ್ನುವಂಥದ್ದೇ ಅರ್ಥ ಆಗಿಲ್ಲ ಅಂತ. ಈ ಕ್ಷಮೆಯಾಚನೆಯ ವಿಡಿಯೋ ವೈರಲ್ ಆದ ಬಳಿಕ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ತಮಿಳುನಾಡು ಬಿಜೆಪಿಯ ಪರವಾಗಿ ನಾನು ನಮ್ಮ ಪಕ್ಷದ ಕಾರ್ಯಕರ್ತನ ಕೃತ್ಯಕ್ಕೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಹಣಕಾಸು ಸಚಿವರು ಮತ್ತು ಗೌರವಾನ್ವಿತ
ಉದ್ಯಮಿಗಳ ನಡುವೆ ನಡೆದಂತಹ ಸಂವಾದದ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡಲಾಗಿದೆ. ನಾನು ಶ್ರೀನಿವಾಸನ್ ಅವರ ಜೊತೆಗೆ, ಅಂದರೆ ಶ್ರೀ ಅನ್ನಪೂರ್ಣ ಹೋಟೆಲ್ ಮಾಲೀಕರ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದೀನಿ, ಅವ್ರ ಜೊತೆಗೆ ಮಾತನಾಡಿದ್ದೀನಿ. ಮತ್ತು ಈ ವಿಡಿಯೋ ಸೋರಿಕೆ ಆಗಿದ್ದಕ್ಕೆ, ಅಂದರೆ ಸಂವಾದದ ವಿಡಿಯೋ ಸೋರಿಕೆ ಆಗಿದ್ದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಅನ್ನಪೂರ್ಣ ಶ್ರೀನಿವಾಸನ್ ಅಣ್ಣ ತಮಿಳುನಾಡು ಉದ್ಯಮ ಸಮುದಾಯದ ಪಿಲ್ಲರ್ ಅವರು. ರಾಜ್ಯದ ಬೊಕ್ಕಸಕ್ಕೆ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಲೇ ದಿ ಮ್ಯಾಟರ್ ಟು ರೆಸ್ಟ್ ವಿತ್ ದಿ ಡ್ಯೂ ರೆಸ್ಪೆಕ್ಟ್. ಈ ವಿಷಯವನ್ನ ಇಲ್ಲಿಗೆ ಮುಗಿಸಿಬಿಡೋಣ ಅಂತೇಳಿ ಅಣ್ಣಾಮಲೈ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಈ ಘಟನೆಯ ಬಳಿಕ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. GSTಯನ್ನು ಸಿಂಪ್ಲಿಫೈ ಮಾಡಿ ಅದನ್ನು ಸರಳೀಕರಣಗೊಳಿಸಿ ಅಂತೇಳಿ ಸಾರ್ವಜನಿಕ ಸೇವಕರಿಗೆ ಮನವಿಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ಆ ಮನವಿಯನ್ನು ಎಷ್ಟು ದುರಹಂಕಾರದಿಂದ, ಎಷ್ಟು ಅಗೌರವದಿಂದ ರಿಪ್ಲೈಯನ್ನು ಮಾಡಿದ್ದಾರೆ. ತನಗೋಸ್ಕರ ನಿಯಮವನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ ಕೋಟ್ಯಾಧಿಪತಿ ಶ್ರೀಮಂತ ಉದ್ಯಮಿ ಕೇಳಿದಂತಹ ಸಂದರ್ಭದಲ್ಲಿ ಕಾನೂನಿನಲ್ಲಿ ಬದಲಾವಣೆ ಮಾಡ್ತಾರೆ. ಮೋದಿಜಿ ಅವರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಸ್ತಾರೆ. ನೋಟು ನಿಷೇಧದಿಂದ ನಮ್ಮ ಸಣ್ಣ ಉದ್ದಿಮೆದಾರರು ಹೊಡೆತವನ್ನು ತಿಂದಿದ್ದಾರೆ. ಬ್ಯಾಂಕ್ನಲ್ಲಿ ಅವರಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ, ತೆರಿಗೆ ಸುಲಿಗೆಯನ್ನು ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು ಪರಿಹಾರಕ್ಕಾಗಿ ಬೇಡಿಕೆಯನ್ನು ಇಟ್ಟಿವೆ. ಒಂದು ವೇಳೆ ಈ ದುರಹಂಕಾರದ ಸರ್ಕಾರ ಒಂದು ವೇಳೆ ಜನರ ಮಾತನ್ನು ಕೇಳಿದ್ದರೆ ಇವರು GSTಯನ್ನು ಸಿಂಪ್ಲಿಫೈ ಮಾಡಿ ಸರಳೀಕರಣಗೊಳಿಸಿ ಒಂದೇ ತೆರಿಗೆಯನ್ನು ತರ್ತಾ ಇದ್ರು. ಆ ಮುಖಾಂತರ ಲಕ್ಷಾಂತರ ಉದ್ದಿಮೆಗಳ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇದ್ರು ಅಂತೇಳಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಇಲ್ಲಿ ಎರಡು ಪ್ರಮುಖ ಅಂಶ. ಒಂದು, ಅಣ್ಣಾಮಲೈ ಅವರು ಹೇಳಿರುವಂಥದ್ದು BJP ಕಾರ್ಯಕರ್ತ ಅನ್ನಪೂರ್ಣ ಹೋಟೆಲ್ ಮಾಲೀಕರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ನಡೆಸಿರುವಂತಹ ಖಾಸಗಿ ಸಂವಾದದ ವಿಡಿಯೋ ವೈರಲ್ ಆಗಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀವಿ ನೀವು ಅಂತೇಳಿ. ಮೂಲ ಇಶ್ಯೂ ಇರುವಂಥದ್ದೇನು? GST, ಮಲ್ಟಿಪಲ್ GST ಟ್ಯಾಕ್ಸ್ ರೇಟ್ಸ್ನಿಂದಾಗಿ ಸಮಸ್ಯೆ ಆಗ್ತಾ ಇದೆ ಎನ್ನುವಂಥದ್ದು ಉದ್ದಿಮೆದಾರರು ವ್ಯಕ್ತಪಡಿಸುತ್ತಿರುವಂಥ ಅಭಿಪ್ರಾಯ. ಬಹಿರಂಗವಾಗಿ ವ್ಯಕ್ತಪಡಿಸಕ್ಕಾಗದೇ ಇದ್ರೂ ಕೂಡ ಖಾಸಗಿ ಸಂವಾದದಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ, ಅದು ಬಹಿರಂಗ ಆಗಿದೆ. ಅಣ್ಣಾಮಲೈ ಆ ಇಶ್ಯೂವನ್ನು ಮುಟ್ಟಕ್ಕೆ ಹೋಗಿಲ್ಲ, GSTಗೆ ಸಂಬಂಧಪಟ್ಟ ಹಾಗೆ ಇಶ್ಯೂವನ್ನು ಮುಟ್ಟಕ್ಕೆ ಹೋಗಿಲ್ಲ. ಕಾರಣ ಅವ್ರಿಗೆ ಗೊತ್ತು, ಅದ್ರ ಬಗ್ಗೆ ನಾನೇನಾದರೂ ಮಾತಾಡ್ಬಿಟ್ರೆ ಅದು ತೀರಾ ನೆಗೆಟಿವ್ ಆಗಿಬಿಡುತ್ತೆ ಪಕ್ಷದ ಒಳಗಡೆ ಅಂತೇಳಿ. ಬಟ್ ಹಣಕಾಸು ಸಚಿವರ ವರ್ತನೆ ನೋಡಿ, ಕ್ಷಮೆ ಕೇಳಿದ್ದಾರೆ ಹೋಟೆಲ್ ಮಾಲೀಕರು ಅಂತ ಹೇಳಿದ್ರೆ ಅವ್ರಿಗೆ ಭಯ, ಹೋಟೆಲ್ನ ಮಾಲೀಕರಿಗೆ ಪಾಪ. ಯಾಕಂತ ಹೇಳಿದ್ರೆ ನಾಳೆ ಇದೇ ಸಿಟ್ಟಿಗೆ, ಇದೇ ದ್ವೇಷಕ್ಕೆ ನಾಳೆ ಈ ದೇಶದ ತನಿಖಾ ಸಂಸ್ಥೆಗಳನ್ನು ಛೂ ಬಿಟ್ಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರುವಂಥದ್ದು ಅಥವಾ ಜಾರಿ ನಿರ್ದೇಶನಾಲಯ ಇರ್ಬೋದು, ಇವರನ್ನು ಛೂ ಏನಾದರೂ ಬಿಟ್ಟುಬಿಟ್ರೆ ಉದ್ದಿಮೆಗೆ ಹೊಡೆತ ಬೀಳುತ್ತೆ. ಸರ್ಕಾರಕ್ಕೆ ಬೆಲೆ ಏರಿಕೆ ಈ ದೇಶದ ಜನರಿಗೆ ನಿಜವಾದ ಸಮಸ್ಯೆ ಆಗ್ತಿದೆ ಎನ್ನುವಂಥದ್ದು ಇನ್ನೂ ಅರ್ಥ ಆಗಿಲ್ಲ. ಬಹುಶಃ ಮಹಾರಾಷ್ಟ್ರ ಮತ್ತು ಹರಿಯಾಣ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಎಲೆಕ್ಷನ್ನಲ್ಲಿ ಒಂದು ವೇಳೆ ಸೋತ ಬಳಿಕ ಬಹುಶಃ BJP ಅವರಿಗೆ ಅರ್ಥ ಆಗಬಹುದು. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ತಕ್ಷಣವೇ ಅರ್ಥ ಆಗಬೇಕಿತ್ತು. ಲೋಕಸಭಾ ಚುನಾವಣೆಯ ಹೊಡೆತದ ಬಳಿಕ ಅರ್ಥ ಆಗಬೇಕು, ಅರ್ಥ ಆಗಿಲ್ಲ. ಇನ್ನೂ ಕೂಡ ಎರಗೆನ್ಸಿಯೇ ಇದೆ BJP ಅವರ ಬಳಿ. ಇನ್ನೂ ಕೂಡ ಅದೇ ದುರಹಂಕಾರ, ಅದೇ ಧಿಮಾಕು, ಅದೇ ಪಗುರು ಇದೆ. ಕನ್ಸನ್ಸನ್ ಯಾಕೆ ಹೋಗಿ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ಬಂತು ಶ್ರೀನಿವಾಸನ್ ಅವರಿಗೆ? ಇಟ್ಸ್ ಜಸ್ಟ್ ಎ ಸಿಂಬಲ್. ಇಟ್ ರೆಪ್ರೆಸೆಂಟ್ಸ್ ಎವ್ರಿಥಿಂಗ್. ಎಲ್ಲ ಬಿಸ್ನೆಸ್ ಕಮ್ಯುನಿಟಿಯನ್ನು ಕೂಡ ಆ ವಿಡಿಯೋ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವು ನಮ್ಮ ಎದುರುಗಡೆ ನಿಂತು ನೀವು ನಮಗೆ ಪ್ರಶ್ನೆಯನ್ನು ಕೇಳಿದ್ರೆ ಸರಿ ಇರಲ್ಲ ಎನ್ನುವಂಥ ದಟ್ಸ್ ಎ ಮೆಸೇಜ್. 10 ಹೋಟೆಲ್ಗಳ ಮಾಲೀಕ, ಹೋಟೆಲ್ಗಳ ಸಂಘದ ಗೌರವಾಧ್ಯಕ್ಷ ಹೋಗಿ ಕೇಂದ್ರ ಹಣಕಾಸು ಸಚಿವರ ಎದುರುಗಡೆ ಹೋಗಿ ಬೆನ್ನು ಬಗ್ಗಿಸಿ ಕ್ಷಮೆ ಕೇಳ್ತಾರೆ ಎನ್ನುವುದಾದರೆ, ಹಾಗಾದರೆ ಅವರಿಗಿಂತಲೂ ಸಣ್ಣ ಪುಟ್ಟ ಉದ್ದಿಮೆಯನ್ನು ನಡೆಸುವಂತಹ ಆ ಉದ್ದಿಮೆಗಳ ಮಾಲೀಕರ ಪರಿಸ್ಥಿತಿ ಏನಿರ್ಬೋದು? ಅವ್ರಿಗೆ ಹೇಗೆ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ? ಅವ್ರಿಗೆ ಎಲ್ಲಿ ನೈತಿಕ ಧೈರ್ಯ ಬರುತ್ತೆ? ಆ ನೈತಿಕ ಧೈರ್ಯ ಕುಗ್ಗಿಸ್ತಾ ಹಾಗೆ ಇದು. ಇದೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಈರುಳ್ಳಿ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳ್ತಾರೆ 2019 ಡಿಸೆಂಬರ್ನಲ್ಲಿ. ಆಗ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಈರುಳ್ಳಿ ತಿನ್ನುವಂತಹ ಕುಟುಂಬದಿಂದ ಬಂದವಳಲ್ಲ, ನಾನು ಈರುಳ್ಳಿ ತಿನ್ನಲ್ಲ ಅಂತೇಳಿ. ಸೊ ಅವರ ವೈಯಕ್ತಿಕ ಆದ್ಯತೆಗಳನ್ನು ಹಣಕಾಸು ಸಚಿವರು ಅಪ್ಲೈಸ್ ಟು ಎವ್ರಿಬಡಿ.
ಸಮಸ್ಯೆ ಇರುವಂಥದ್ದೇನು, ಈರುಳ್ಳಿ ದರ ಇಳಿಕೆಗೆ ಏನು ಮಾಡಬೇಕು ಉತ್ತರ ಅದು ಬೇಕಾಗಿಲ್ಲ ನಮಗೆ. ಸೊ ಇಳಿದಿಲ್ಲ, ದುರಹಂಕಾರ ಇನ್ನೂ ಕೂಡ ಇಳಿದಿಲ್ಲ. ಬಹುಶಃ 4 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಳಿಕವಾದರೂ ಕೂಡ BJPಯವರಿಗೆ ಅವರ ದುರಹಂಕಾರ, ಧಿಮಾಕು, ಸೊಕ್ಕು ಇಳಿಯುವಂತಹ ಮನಸ್ಥಿತಿ ಬರಬಹುದು ಫಲಿತಾಂಶದ ಬಳಿಕ. ಬಿಕಾಸ್ ಬೆಲೆ ಏರಿಕೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಇಟ್ ಇಸ್ ದ ವೆರಿ ಕ್ರೂಷಿಯಲ್ ಪಾಯಿಂಟ್ ಆಗಿ ಕಾಡ್ತಾ ಇದೆ BJPಯನ್ನು ಈ ಬಾರಿ. ವೆರಿ ಕ್ರೂಷಿಯಲ್ ಪಾಯಿಂಟ್ ಆಗಿ ಅದಕ್ಕೆ ಉತ್ತರ ಕೊಡಬೇಕು, ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಪ್ರಶ್ನೆ ಕೇಳದವರನ್ನೇ ಕರೆದು ಬಿಟ್ಟು ಬೆನ್ನು ಬಗ್ಗಿಸಿ BJP ಶಾಸಕ ಹೇಳಿದ್ದಾರೆ, ನಾನೇನು ಒತ್ತಡ ಹಾಕಿಲ್ಲ, ನಾನೇನು ಅವರಿಗೆ ಕ್ಷಮೆ ಕೇಳಿ ಅಂತ ಹೇಳಲಿಲ್ಲ ಅಂಥೇಳಿ. ಬಟ್ ಅವರಿದ್ದರು ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ. ಹಾವಭಾವ ಗಮನಿಸಿದ್ರೆ ಅರ್ಥ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರ ಹಾವಭಾವ ಎಷ್ಟು ಸಿಟ್ಟಾಗಿದ್ದಾರೆ ಅಂಥೇಳಿ.